ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಇಂದು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ. ನಮಗಾಗಿ ಹಾಗೂ ನಮ್ಮ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಇಂದೇ ಯೋಗಾಭ್ಯಾಸ ಮಾಡುವ ಸಂಕಲ್ಪ ಮಾಡೋಣ. ಕೇಳಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ರಾಯಚೂರು ತಾಲೂಕಿನ ಯರಗೇರ ಹೋಬಳಿಯ ವೈ ಮಲ್ಲಾಪುರ ಗ್ರಾಮದ ಮಹಾದೇವ್ ಅವರ ಕೃಷಿ ಅನುಭವಗಳನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಕೇಳಿ ರಾಯಚೂರು ತಾಲೂಕಿನ ಯರಗೇರ ಹೋಬಳಿಯ ವೈ ಮಲ್ಲಾಪುರ ಗ್ರಾಮದ ಮಹಾದೇವ್ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಯರಗೇರ ಹೋಬಳಿಯ ವೈ ಮಲ್ಲಾಪುರ ಗ್ರಾಮದ ಮಹಾದೇವ್ ಅವರು, ಇವರು ಯುವಕರು ಕೃಷಿಯನ್ನು ಮಾಡ್ತಿದ್ದಾರೆ. ನಾವು ಭಾಳಷ್ಟು ವಿಚಾರವನ್ನು ನೋಡ್ತೀವಿ, ಸ್ವಲ್ಪ ಓದಿದ ಮೇಲೆ ಕೃಷಿ ಕಡೆ ಒಲವನ್ನು ತೋರಿಸೋದಿಲ್ಲ. ಅವರು ಪಟ್ಟಣದ ಕಡೆ ಹೋಗ್ತಾರೆ, ಅಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಕೃಷಿ ಕಡೆ ಬೇಡ ಎಂಬಂಥ ಒಂದು ವಿಚಾರಕ್ಕೆ ಬಂದಿರ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾದೇವ್ ಅವರು ಯುವಕರು ಯಾವ ರೀತಿಯಾಗಿ ಕೃಷಿಯನ್ನು ಮಾಡ್ತಿದ್ದಾರೆ, ಎಷ್ಟು ಎಕರೆ ಭೂಮಿ ಇದೆ, ಕೃಷಿ ಅವರಿಗೆ ಹೇಗೆ ಲಾಭ ಆಗ್ತಿದೆಯೋ ಅಥವಾ ನಷ್ಟ ಆಗ್ತಿದೆ ಎಂಬಂಥ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ. ಮಹಾದೇವ್ ಅವರೇ, ತಮ್ಮ ವಿಚಾರವನ್ನು ನಾವು ಗಮನಿಸಿದಾಗ ಈಗ ತಮ್ಮದು ಎಷ್ಟು ಎಕರೆ ಭೂಮಿ ಇದೆ? 2 ಎಕರೆ ಸರ್. 2 ಎಕರೆ ಭೂಮಿ ನಿಮ್ಮದು ಎಂಥದ್ದು? ನಿಮ್ಮದು ಕೆಂಪುದು ಅಥವಾ ಏನು ಕರಿನಲ್ಲ ನಿಮ್ಮದು? ಇಲ್ಲ, ಮಸುವೆ ಸರ್. ಮಸುಗು ಭೂಮಿ ಸರ್. ಈಗ 2 ಎಕರೆ ಭೂಮಿಯಲ್ಲಿ ತಾವು ಒಕ್ಕಲ್ತನವನ್ನು ಮಾಡ್ಬೇಕಂತೇಳಿ ಊರಾಗಿದ್ದೀರಿ, ಅಭ್ಯಾಸ ಏನಾದರೂ ಮಾಡಿದಿರಿ? ಏನಿಲ್ರಿ ಸರ್, ನಮ್ಮಪ್ಪ ಇನ್ನ ಇದೇ ಕೆಲಸ ಮಾಡ್ತಾನ್ರಿ ಸರ್. ಇನ್ನು ನಾವೇನು ಇದೇ ಕೆಲಸ ಮಾಡಕತ್ತಿ. ಏನು ಸಾಲಿ ಕಡೆ ಏನು ಹೋಗ್ಲಿಲ್ಲ? ಸ್ವಲ್ಪ ಓದಿ ಸರ್, ಅಷ್ಟೊಂದು ಇಲ್ಲ. ಅಂದ್ರೆ ಓದು ಬರಹ ಬರ್ತದ? ಬರ್ತದೆ ಸರ್. ಈಗ 2 ಎಕರೆ ಭೂಮಿ ನಿಮ್ದೆಲ್ಲರ ಡಿವೈಡ್ ಫ್ಯಾಮಿಲಿ ಆಗಿದೆ ಹೇಗೆ? ಇಲ್ಲ ಸರ್, ನಾನು ದೊಡ್ಡ ಹೆಸರು ಮೇಲೆ ಅದ. ನಿಮ್ಮ ಲೆಕ್ಕಕ್ಕೆ ಬಂದಿರೋದು 2 ಎಕರೆ ಭೂಮಿ? 2 ಎಕರೆ ಭೂಮಿ ಸರ್. ಏನು ಸ್ವಂತ ಮಾಡ್ತೀರಾ ನೀವು ಭೂಮಿ? 2 ಎಕರೆ ಸ್ವಂತ ಮಾಡ್ತೀನಿ ಸರ್. ಲೀಸಿ ಗೀಸಿ ಕೊಡಲ್ಲ? ಇಲ್ಲ ಸರ್, ನಾವೇ ಮಾಡ್ಕೊಂತೀವಿ ಸರ್. ಈ 2 ಎಕರೆ ಭೂಮಿಯಲ್ಲಿ ಏನೇನು ಹಾಕ್ತೀರಿ ಬೆಳೆ? ಇದು ಇವಾಗ ಹತ್ತಿ ಹಾಕಿವಿ ಸರ್, 1 ಎಕರೆ. 1 ಎಕರೆ ಇವಾಗ ಕವಳೆ ಹಾಕ್ತಿವಿ ಸರ್. 1 ಎಕರೆ ಹತ್ತಿ, 1 ಎಕರೆ ಕವಳೆ ಹಾಕ್ತಿವಿ. ಕವಳೆ ಆತಪ್ಪ ಅಂತಂದ್ರೆ ಹೊಟ್ಟಿಗೆ ಅನ್ನ ಆತದ? ಹೌದು ಸರ್. ಹತ್ತಿ ಆತಪ್ಪ ಅಂತಂದ್ರೆ ಮತ್ತೆ ಅದು ಮಾರಕ್ ಬರ್ತದೆ ಸರ್. ಇವು 2 ಆದ್ಮೇಲೆ ಮತ್ತೆ ತಂಬಾಕು ಇಡ್ತೀವಿ ಸರ್. ಅಂದ್ರೆ ಮತ್ತೆ ಹಿಂಗಾರಿಗೆ ಬೇಸಿಗೆಗೆ ತಂಬಾಕು ಇಡ್ತೀವಿ ಸರ್. ಈಗ 1 ಎಕರೆ ಹತ್ತಿ ಹಾಕ್ತಿರಲ್ಲ, ಖರ್ಚು ಎಷ್ಟು ಬರ್ತದ್ರಿ? ಈಗ ಬೀಜದಿಂದ ಹಿಡ್ಕೊಂಡು ಇದು ಕಾಳು ಇಡೋದ್ರಿಂದ 1 ಎಕರೆಗೆ 1 ಲಕ್ಷ ರೂಪಾಯಿ ಬರ್ತದೆ ಸರ್. ಅದು ಸೀಡ್ ಸರ್. 1 ಲಕ್ಷ ರೂಪಾಯಿ ಬರ್ತದೆ ಸರ್. ಅಂದ್ರೆ ಸೀಡ್ ಹತ್ತಿ ಇಡ್ತೀರಿ? ಸೀಡ್ ಸರ್. ಅಂದ್ರೆ ಸೀಡ್ ಬೀಜ ಎಲ್ಲಿಂದ ತರ್ತೀರಿ? ಇಲ್ಲಿ ಐಜಿದಾಗ ಕೊಡ್ತಾರೆ ಸರ್. ಕಂಪನಿಯವ್ರು ಕೊಡ್ತಾರೆ? ಕಂಪನಿಯವರು ಕೊಡ್ತಾರೆ. ಕಂಪನಿಯವ್ರು ಕೊಟ್ಟ ಮೇಲೆ ಬೀಜ ಹೆಂಗ್ ಇಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸರ್. ಈಗ ಎಷ್ಟು ವರ್ಷ ಆಯ್ತು ನೀವು ಈಗ ಸೀಡ್ ಹತ್ತಿ ಮಾಡ್ಕೊಂತ ಬಂದಿರೋದು? ನಾವು ಇವಾಗ ಒಂದು 7-9 ವರ್ಷ ಆಗಿರ್ತದೆ ಸರ್. ಪ್ರತಿ ವರ್ಷ ನೀವು ಸೀಡ್ ಹಾಕ್ತೀರಿ? ಪ್ರತಿ ವರ್ಷ ಸೀಡೆ ಹಾಕ್ತೀವಿ ಸರ್. ಅಂದ್ರೆ ಸೀಡಲ್ಲಿ ನಿಮಗೆ ಬಹಳಷ್ಟು ಅನುಭವ ಅದ? ಆದ್ ಸರ್. ಯಾಕಂತಂದ್ರೆ ಅದನ್ನ ದಿನಾಲು ಕೆಲಸ ಮಾಡ್ಬೇಕದ್ರಾಗ? ದಿನ ಮಾಡ್ಬೇಕು ಸರ್. ದಿನ ಇಟ್ಟಿವಪ್ಪ ಅಂತಂದ್ರೆ ಮತ್ತೆ ಕೆಲಸ ಚಲೋ ಇಟ್ಟಿವ ಅಂದ್ರೆ ಆಯ್ತು ಸರ್, ಅದ್ರಾಗೆ ಇರ್ಬೇಕಿನ್ನ. ಮತ್ತೆ ಈಗ ಅದು ಹೂವ ಬೀಳಕತ್ತಪ್ಪ ಅಂತಂದ್ರೆ ಮತ್ತೆ ದಿನ ಅದಕ್ಕೆ ಬೆಳಗ್ಗೆ ಬಂದು ಕ್ರಾಸಿಂಗ್ ಮಾಡ್ಬೇಕು ಸರ್. ದಿನ ಕೆಲಸ ಇರ್ತದೆ ಸರ್. ಆಗ 1 ಎಕರೆ ಹತ್ತಿ ಸೀಡ್ ಇಡ್ಬೇಕಪ್ಪ ಅಂತಂದ್ರೆ ಮತ್ತೆ ಎಷ್ಟು ಕೆಜಿ ಬೀಜ ಬೇಕಾಗ್ತದೆ? 1 ಕೆಜಿ ಆದ್ರೆ ಸರಿ ಹೋಗ್ತದೆ ಸರ್. 1 ಎಕರೆಗೆ? 1 ಎಕರೆಗೆ. ಈಗ ಸಾಲಿಗೆ ಮತ್ತೆ ಬೀಜದಿಂದ ಬೀಜಕ್ಕೆ ಈಗ ಸೀಡ್ ಹತ್ತಿಗೆ ಆದ್ರೆ ಎಷ್ಟು ಇಡ್ತೀರಿ, ಮತ್ತೆ ಮಾಮೂಲು ಹತ್ತಿ ಆದ್ರೆ ಎಷ್ಟು ಇಡ್ತೀರಿ? ಸೀಡ್ ಹತ್ತಿ ಆದ್ರೆ ಸ್ವಲ್ಪ ದೂರ ಇಡ್ತೀವಿ ಸರ್. ಮಾಮೂಲ್ದಾದ್ರೆ ಸಾನಿ ಇಟ್ಕೊಂತೀವಿ ಸರ್. ಅಂದ್ರೆ ಸೀಡ್ ಹತ್ತಿಗೆ ಸ್ವಲ್ಪ ಚಲೋತ್ನಾಗಿ ಅಂತರ ಇಡಬೇಕು. ಈಗ ಮತ್ತೆ ಸೀಡ್ ಹತ್ತಿಗೆ ಗೊಬ್ಬರ ಹೆಂಗ್ ಹಾಕ್ತಿರಿ? ಗೊಬ್ಬರ ಜಾಸ್ತಿ ಹೋಗ್ತದೆ ಸರ್. ಏನೋ ಈಗ ಮನಿ ಗೊಬ್ಬರ ಹೋಗ್ತದ ಅಥವಾ ಏನೋ ಸರ್ಕಾರಿ ಗೊಬ್ಬರ ತರಬೇಕು ಸರ್. ಮತ್ತೆ ಈಗ ದನದ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಸೀಡ್ ಹತ್ತಿಗೆ ಜಾಸ್ತಿ ಇಟ್ಟರೆ ಮತ್ತೆ ಚಲೋ ಬೆಳಿತದ? ಅದನ್ನ ಹಾಕ್ತಿವಿ ಸರ್. ಮನೆ ಗೊಬ್ಬರನ ಹಾಕ್ತಿವಿ, ಇಲ್ಲಿ ಸರ್ಕಾರದಾಗಿನ ತಗೊಂಬರ್ತೀವಿ ಸರ್. ಈಗ ಸೀಡ್ ಕಾಳು ಇಡ್ತಿರಲ್ಲ, ಅವಾಗ ಮೊದ್ಲ ನೀವು ಗೊಬ್ಬರ ಹಾಕ್ತೀರಾ ಅಥವಾ ಏನು ಕಾಳು ಇಟ್ಟ ಮೇಲೆ ಗೊಬ್ಬರ ಹಾಕ್ತೀರಿ? ಕಾಳು ಇಟ್ಟ ಮೇಲೆ ಒಂದು 20-25 ದಿವಸ ಆದ್ಮೇಲೆ ಇಡ್ತೀವಿ ಸರ್. ಒಂದು ಇಟ್ಟಿದ ಮೇಲೆ ಒಂದು 20-25 ದಿವಸ ಆಗ್ಬೇಕು ಸರ್. ಅಂದ್ರೆ ಹಂಗೆ ಇಟ್ಬಿಡ್ತೀರಿ ಕಾಳು? ಹಂಗೆ ಇಡ್ತೀವಿ ಸರ್. ಆಮೇಲೆ ಸ್ವಲ್ಪ ಮೊಳಕೆ ಒಂದು ಚೋಟು ಬಂದ್ಮೇಲೆ ಗೊಬ್ಬರ ಇಡ್ತೀವಿ? ಗೊಬ್ಬರ ಹಾಕ್ತಿವಿ ಸರ್. ಮತ್ತೆ ಈಗ ಹೆಂಗ ಈಗ ಕಾಳು ಹತ್ತಿ ಇಡ್ತಿರಲ್ಲ ಈಗ ಸೀಡಿಗೆ, ಈಗ ಕೆಲಸ ಯಾವಾಗ ಸ್ಟಾರ್ಟ್ ಆಗ್ತದ ಅದಕ್ಕೆ? ಅದು 1-2 ತಿಂಗಳಾದ್ಮೇಲೆ ಕೆಲಸ ಸ್ಟಾರ್ಟ್ ಆಗ್ತದೆ ಸರ್. 2 ತಿಂಗಳು ಆಗ್ಬೇಕು ಸರ್.
ಆಮೇಲೆ ಮತ್ತೆ ಒಂದ್ 2 ತಿಂಗಳ ಕೆಲ್ಸ ಇರ್ತದೆ ಸರ್ ಅದ್ರಾಗ ಸೀಡ್ ಅಂದ್ರೆ 2 ತಿಂಗಳಾದ್ಮೇಲೆ ಸುಮ್ನೆ ನೀರ್ ಬಿಟ್ಕಂತ ಇರ್ಬೇಕು, ಇರ್ಬೇಕು ಸರ್. ಗೊಬ್ಬರ ಕಳೆ ಅವು ಕಸ ತೆಗಿಯಂತ ಇರ್ಬೇಕು, ಹೂ ಬಿಡೋಕಿಂತ ಸ್ಟಾರ್ಟ್ ಆತ ಸರ್. ಹ್ಮ್. 50 ದಿವ್ಸಕ್ಕೆ ಸ್ಟಾರ್ಟ್ ಆತ ಸರ್. ಆಮೇಲೆ ಒಂದು ಮತ್ತೆ 50 ದಿವಸ ಕ್ರಾಸಿಂಗ್ ಮಾಡ್ಬೇಕು ಸರ್. 50 ದಿವಸ ಮಾಡ್ಬೇಕಾ? 50 ದಿವಸ ಮಾಡ್ಬೇಕು ಸರ್. ದಿನಾಲ್ ಮಾಡ್ಬೇಕು? ದಿನಾಲ್ ಮಾಡ್ಬೇಕು ಸರ್, ಕಂಟಿನ್ಯೂ. ಈಗ ಕ್ರಾಸ್ ಮಾಡಬತ್ನಾಗ ಈಗ ಗಂಡು ಬೀಜ ಇಡ್ಬೇಕಲ್ಲ ಹೂವಿಗೆ ಸಲುವಾಗಿ, ಅದನ್ನೆಲ್ಲ ಸಪ್ರೇಟ್ ಹಾಕ್ತೀರಾ ನಾ ಮಿಕ್ಸ್ ಮಾಡ್ಬಿಡ್ತೀರಿ? ಇಲ್ಲ, ಸಪ್ರೇಟ್ ಇಡ್ತೀವಿ ಸರ್. ಸಪ್ರೇಟ್ ದಂಡಿಗೆ ಇಡ್ತೀರಿ? ಸಪ್ರೇಟ್ ಒಂದು ಗುಂಟಿ ಇಡ್ತೀವಿ ಸರ್. ಅಂದ್ರೆ ಎಲ್ಲ ಅಣ್ಣ ತಮ್ಮರು ಸೇರಿ ಇಡ್ತೀರಾ ಅಥವಾ ನಿಮ್ ಸಪ್ರೇಟ್ ನಿಮ್ದೇ ಇರ್ತದ? ನಮ್ದೇ ಇರ್ತದೆ ಸರ್. ನಮ್ದೇ ಯಾರ್ದವ್ರಿಗೆ ಇಟ್ಕೊಂತೀವಿ ಸರ್. ಯಾರ್ದವ್ರಿಗೆ. ಅಂದ್ರೆ ಅವಾಗ ಗಂಡು ಬೀಜದ್ದು ಹೂವು ಬಿಡೋಕ್ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಮತ್ತೆ ನಿಮ್ದು ಈ ಕಡೆ ಕ್ರಾಸಿಂಗ್ ಮಾಡೋದು ಚಲೋ? ಕ್ರಾಸಿಂಗ್ ಮಾಡೋದು ಚಾಲತ್ತ ಸರ್. ಈಗ ಗಂಡು ಬೀಜ ಸಪೋತ್ನಾಗಿ ಕ್ರಾಸಿಂಗ್ ಹೂವು ಆಗ್ಲಿಲ್ಲಪ್ಪ, ಅವಾಗ ಹೆಣ್ಣು ಬೀಜನೇ ಜಾಸ್ತಿ ಆದವು, ಅವಾಗ ಹೆಂಗ್ ಮಾಡ್ತೀರಿ ಮತ್ತೆ? ಇಲ್ಲ ಸರ್, ಸರಾದಷ್ಟು ಹಿಡ್ಕೊಂತೀವಿ ಸರ್. ಅದು ಎಷ್ಟು ಬೇಕಷ್ಟು ನಮ್ಗೆ ಆಲ್ರೆಡಿ ಗೊತ್ತಾ ಸರ್. ಅದು ಎಷ್ಟು ಇಟ್ರೆ ಅದಕ್ಕೆ ಸರ್ ಹೋಗ್ತದ ಅಂತ ಗೊತ್ತಾ ಸರ್, ಹಂಗೆ ಇಟ್ಕೊಂತೀವಿ ಸರ್. ಕಮ್ಮಿ ಏನ್ ಬರಂಗಿಲ್ಲ. ಕಮ್ಮಿ ಏನ್ ಬರಂಗಿಲ್ಲ. ಸಪೋಸ್ ಆಗಿ ಏನಾದ್ರು ಹಂಗಾದ್ರೇನು ಆಜು ಬಾಜು ಅವರು ಎಲ್ಲ ಇಟ್ಟಿರ್ತವ ಸರ್. ಯಾರ ಹತ್ರನೂ ಒಬ್ರ ಹತ್ರ ತಗೊಂಡು ಮತ್ತೆ ಅದ್ರ ಕ್ರಾಸ್ ಮಾಡ್ಕೊಂತೀವಿ, ಕ್ರಾಸಿಂಗ್ ಮಾಡ್ಕೊಂತೀವಿ. ಒಬ್ರ ಹತ್ರ ಇಲ್ಲ ಅಂದ್ರೇನು ಒಬ್ರ ಹತ್ರ ಅಡ್ಜಸ್ಟ್ ಮಾಡ್ಕೊಂತೀವಿ. ಈಗ ಸೀಡ್ ಹತ್ತಿಗೆ 1 ಎಕರೆ ಹಾಕ್ತಿರಲ್ಲ, 2 ಎಕರೆ 3 ಎಕರೆ ಮೇಂಟೈನ್ ಮಾಡಕ್ ಆಗಲ್ಲ? ಆಗ್ತದೆ ಸರ್, ಜನಗಳು ಜಗ್ಗ ಬೇಕಾಗ್ತದೆ. ಅದಕ್ಕೆ ಮಂದಿ ಬಾಳ ಬೇಕು. 1 ಎಕರೆ ಇಟ್ಕೊಂಡಿವಿ ಅಂದ್ರೆ ನಾವು ಮನೆಯವರೇ ಮಾಡ್ಕೊಂತೀವಿ. ಮನೆಯವರೇ ಮಾಡ್ಕೋಬಹುದು? 1 ಎಕರೆ ಮನೆಯವರೇ ಮಾಡ್ಕೊಂತೀವಿ. ಈಗ 1 ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು ಬರ್ತದ ಅಂತ ಹೇಳಿದ್ರಿ, ಯಾಕ್ರಿ ಎಷ್ಟು ರೊಕ್ಕ ಬೇಕಾಗ್ತದ? ಅದಕ್ಕೆ ಬೇಕು ಸರ್, 1 ಲಕ್ಷ ರೂಪಾಯಿ ಖರ್ಚಿಟ್ರೇನೆ ಅದು ಬರ್ತದೆ ಸರ್. ಅದು ಎದಕ್ಕೆ ಜಾಸ್ತಿ ಖರ್ಚು ಆಗ್ತದ? ಇದು ಸೀಡ್ ಅಲ್ರಿ ಸರ್, ಅದಕ್ಕೆ ಖರ್ಚು ಜಾಸ್ತಿ ಆಗ್ತದೆ ಸರ್. ಅಂದ್ರೆ ಲೇಬರ್ ಜಾಸ್ತಿ ಆಗ್ತದೋ ಅಥವಾ ಎಣ್ಣೆಗೆ ಜಾಸ್ತಿ ಆಗ್ತದೋ, ಗೊಬ್ಬರ ಜಾಸ್ತಿ ಆಗ್ತದೋ, ಎದಕ್ಕೆ ಜಾಸ್ತಿ ಆಗ್ತದ? ಎಣ್ಣೆ, ಗೊಬ್ಬರ, ಲೇಬರ್ದು ಬರ್ತದೆ ಸರ್. ಲೇಬರ್ದಿನ ಬರ್ತದ. ಎಣ್ಣೆ, ಗೊಬ್ಬರ, ಲೇಬರ್ 3 ಬರ್ತದೆ ಸರ್. ಅದು 3 ಕೆಲಸ ಸರ್. ಅದು ಮನೆಯವ್ರು ಇದ್ರಪ್ಪ ಅಂದ್ರೆ? ಮನೆಯವ್ರು ಇದ್ರಿನ ಲೇಬರ್ ಬೇಕಾಗ್ತದೆ ಸರ್. ಮನೆಗ ಒಂದ್ ಗಂಡ ಹೆಂಡತಿ ಮಕ್ಕಳು 4 ಮಂದಿ ಇದ್ರಪ್ಪ ಅಂತಂದ್ರೆ 1 ಎಕರೆ ಮೇಂಟೈನ್ ಮಾಡಕ್ ಆಗಲ್ಲ? ಒಂದ್ ಎಕರೆ ಮಾಡ್ಬೇಕಂದ್ರೆ ಒಂದು 6 ಮಂದಿ ಬೇಕು. 6 ಮಂದಿ ಬೇಕು. ಸ್ಟಾರ್ಟಿಂಗು 2 3 4 ಮಾಡ್ತೀವಿ ಸರ್. 20 ದಿವ್ಸ ಮಾಡ್ತೀವಿ. ಆಮೇಲೆ ಮತ್ತೆ ಲೇಬರ್ ಬೇಕಾದ್ರೆ. ಅಂದ್ರೆ ಈಗ ಜಾಸ್ತಿ ಖರ್ಚು ಬರೋದು ಲೇಬರ್ಗೆ ಇನ್ನ ಗೊಬ್ಬರದು ಅದು ಎಣ್ಣೆದು ಬರ್ತದೆ ಸರ್. ಈಗ ಊರಾಗ ಬಾಳ ಮಂದಿ ಹಿಂಗ ಸೀಡ್ ಹತ್ತಿಟ್ಟಪ್ಪ ಅಂತಾರ, ಮತ್ತೆ ಲೇಬರ್ ಯಾರಿಗನ್ ಸಿಗ್ತದೆ? ಅದೇ ತ್ರಾಸ ಆಗ್ತದ. ಹಂಗೆ ಒಬ್ರೊಬ್ರು ಸಿಕ್ಕವ್ರಿಗೆ ಮಾಡ್ಕೊಂತಾರ, ಸಿಗ್ಲಾರ್ದವ್ರು ಹಂಗೆ ಅಡ್ಜಸ್ಟ್ ಮಾಡ್ಕೊಂತಾರ. ಕೆಲವೊಬ್ರು ಏನ್ ಹೇಳ್ತಾರೆ, ಈಗ ಅಡ್ವಾನ್ಸ್ ಕೊಟ್ಬಿಡ್ಬೇಕ್ರಿ, ಫಿಕ್ಸ್ ಮಾಡ್ಕೋಬೇಕು, ಅವ್ರು ಫಿಕ್ಸ್ ಮಾಡಿದ್ಮೇಲೆ ನಾವು ಸೀಡ್ ಹತ್ತಿ ಇಡ್ತೀವಿ, ಯಾಕಂತಂದ್ರೆ ಲೇಬರ್ ಸಮಸ್ಯೆ, ಅವ್ರು ಕೈ ಕೊಟ್ಟರಪ್ಪ ಅಂತಂದ್ರೆ ಮತ್ತೆ ಸೀಡ್ ಹತ್ತಿ ಬೆಳಕಾಗಲ್ಲ ಅಂತ ಹೇಳ್ತಾರೆ. ಮತ್ತೆ ಅಡ್ವಾನ್ಸ್ ಅವ್ರಿಗೆ ರೊಕ್ಕ ಕೊಡ್ಬೇಕಾ? ಕೊಡ್ಬೇಕು ಸರ್. ಲೇಬರ್ ನಮ್ಗೆ ಬೇಕಂದ್ರೆ ಅಡ್ವಾನ್ಸ್ ಕೊಡ್ಬೇಕು. ಏನೋ ಒಬ್ರು ಇಬ್ಬರಾದ್ರೆ ಅಡ್ಜಸ್ಟ್ ಆಗ್ತಾರ. ಒಂದು 4-5 ಮಂದಿ ಬೇಕಂದ್ರೆ ಅವ್ರಿಗೆ ಅಡ್ವಾನ್ಸ್ ಕೊಟ್ರೆ ಅವರು ಅದು ಅಡ್ವಾನ್ಸ್ ಕೊಟ್ರೇನ ಅವ್ರು ಬರ್ತಾರ ಅಂತಾನೆ ಗ್ಯಾರಂಟಿ ಇಲ್ಲ ಸರ್. ಗ್ಯಾರಂಟಿ ಇಲ್ಲ. ಎಲ್ಲೇ ಹೋಗ್ತೀವಿ ಸರ್, ಹೋಗಿ ಅಲ್ಲಿ ಅಡ್ವಾನ್ಸ್ ಕೊಟ್ಟಿರ್ತೀವಿ ಸರ್, ಅವರು ಕೈ ಕೊಟ್ರೆ ಹೋಯ್ತೀನಿ, ಮತ್ತೆ ಬರ್ತಾರ ಅಂತ ಗ್ಯಾರಂಟಿ ಇಲ್ಲ. ಮಾಡ್ಕೊಂಬರ್ಬೇಕು. ಗಾಡಿ ತಗೊಂಡು ಹೋಗಿ ಕರ್ಕೊಂಡ್ಬರ್ಬೇಕು. ಆಟೋ ತಗೊಂಡು, ಇಲ್ಲಾಂದ್ರೆ ಬಸ್ಸಿಗೆ ನಮ್ಗ ಬರೋರಾದ್ರೆ ಚಾರ್ಜ್ ಕೊಟ್ರೇನು ಬರ್ತಾರ. ಒಬ್ಬೊಬ್ರು ಬರ್ಲಾರಿದ್ದವ್ರನ್ನು ಕರ್ಕೊಂಡ್ ಬರ್ಬೇಕಿನ್ನ ಹೋಗಿ. ಮಹಾದೇವ್ ಅವ್ರೀಗ 1 ಎಕರೆ ಮಾಡ್ಬೇಕಪ್ಪ ಅಂತಂದ್ರೆ ಮತ್ತೆ 1 ಲಕ್ಷ ಖರ್ಚಾಯ್ತು, ಇಳುವರಿ ಎಷ್ಟು ಬರ್ತದ? 6-8 ಕ್ವಿಂಟಲ್ ಬರ್ತದೆ ಸರ್. 6 ರಿಂದ 8 ಕ್ವಿಂಟಲ್ ಬರ್ತದೆ ಸರ್. ಚಲೋ ಬಂದ್ರೆ ಸ್ವಲ್ಪ ಮಾಮೂಲು ಬಂದ್ರಿನ 5-6 ಕ್ವಿಂಟಲ್ ಆಗ್ತದೆ ಸರ್. ಅದು 1 ಕ್ವಿಂಟಲ್ 50,000 ಸರ್. 1 ಕ್ವಿಂಟಲ್ಗೆ 50,000. 6 ರಿಂದ 8 ಕ್ವಿಂಟಲ್ ಅಪ್ಪ ಅಂತಂದ್ರೆ ಒಂದು 10 ಲಕ್ಷ, 5 ಲಕ್ಷ 5 ಲಕ್ಷ ರೂಪಾಯಿ ಆತ ಸರ್. ಅದು ಬೇಸ್ ಬೆಳೆದ್ರೆ ನಮ್ಮ ಹೊಲ ಸ್ವಲ್ಪ ಮಾಮೂಲ ಸರ್, 5-6 ಕ್ವಿಂಟಲ್ ಆತ ಸರ್. ಅದು ಹೊಲ ಬೇಸಿದ್ರೆ 8 ಕ್ವಿಂಟಲ್ ಆತ ಸರ್. 5-6 30 ಅಂದ್ರೆ 3 ಲಕ್ಷ. 3 ಲಕ್ಷದಿಂದ ಅಥವಾ ಚಲೋ 6 ಕ್ವಿಂಟಲ್ ಬೆಳಿತಪ್ಪ, 7 ಕ್ವಿಂಟಲ್ ಬೆಳಿತೆ ಅಂದ್ರೆ 4 ಲಕ್ಷ ತನಕ ಬರ್ಬೋದು. ಬರುತ್ತೆ ಸರ್. ನಮ್ಗೆ ಒಂದು 3 ಲಕ್ಷ ತನಕ ಬರ್ತದೆ ಸರ್. 1 ಲಕ್ಷ ರೂಪಾಯಿ ಖರ್ಚಿಗೆ ಹೋದ್ರೇನ 2 ಲಕ್ಷ ಇನ್ನು ಮನೆಯವ್ರು ಮಾಡ್ಕೊಂತೀವಲ್ರಿ ಸರ್. ಹೋಗೋ ಬದಲು ನಾವು ಮಾಡ್ಕೊಂಡಾಗ ನಾವೇ ಮಾಡ್ತೀವಿ. ಅದೇ ಸ್ವಲ್ಪ ಲಾಭ ಆಗ್ತದ. ಅದೇ ಲಾಭ ಆತ ಸರ್. ಈಗ ಬೀಜ ಮಾರಿದ ಮೇಲೆ ದೂದಿ ಉಳಿತದಲ್ಲ ಹತ್ತಿ, ಬರ್ತಾ ಸರ್. ಅದ್ರದ್ದು ಅದು ಹೆಂಗ ರೇಟು? ಅದು ನಮ್ಮ ಮಾರ್ಕೆಟಾಗ ರೇಟ್ ಹೆಂಗ್ ಹೋದ್ರೆ ಹಂಗೆ ಕೊಡ್ತಾರೆ ಸರ್. ಅದು ಅದ್ರದ್ದು ಇಷ್ಟು ರೇಟ್ ಅಂತ ಫಿಕ್ಸ್ ಮಾಡಂಗಿಲ್ರಿ ಸರ್. ಈಗ ನಮ್ದು ರಾಯಚೂರಾಗ ಮಾರ್ಕೆಟಾಗ ಹತ್ತಿ ಹೆಂಗ್ ಹೋದ್ರೆ ಹಂಗೆ ಕೊಡ್ತಾರೆ ಸರ್. ಇದು ಬೀಜದೊಂದೇ ನಮ್ಗೆ ರೇಟ್. ಬೀಜದೊಂದೇ ರೇಟ್. ಈಗ ಪ್ರತಿ ವರ್ಷನೂ ತಾವು ಈಗ ಸೀಡ್ ಹತ್ತಿ ಇಡ್ತೀರಿ ಮಹಾದೇವ್ರೆ? ಹೌದು ಸರ್. ಲಾಭ ಅನ್ಸತ್ತ? ಲಾಭ ಆದ ಸರ್. ಲಾಭ ಅದ. ಯಾಕಂತಂದ್ರೆ ಈಗ ತೊಗರಿ ಹಾಕಿದ್ವಪ್ಪ ಅಂತಂದ್ರೆ ಮತ್ತೆ ರೇಟ್ ಸಿಗ್ಲಿಲ್ಲ ಅಂತಂದ್ರೆ ಲಾಸು, ಮತ್ತೆ ಅದನ್ನ ಸ್ಟಾಕ್ ಇಟ್ಕೋಬೇಕು. ಈಗ ಸೀಡ್ ಹತ್ತಿ ಮಾಡಿದ್ಮೇಲೆ ರೇಟ್ ಇಲ್ಲ ಅಂತ ಹೇಳಿ ಸ್ಟಾಕ್ ಇಟ್ಕೋಬಹುದಾ? ಇಲ್ಲ ಸರ್, ಇದು ಫಿಕ್ಸ್ ಇಷ್ಟು ರೇಟ್ ಅಂತ. ರೇಟ್ ಫಿಕ್ಸ್ ಇರುತ್ತೆ ಸರ್. ಇದು ರೇಟು ನಮ್ಗೆ ಬೀಜ ಕೊಡೋ ಕಾಲಕ್ಕೆ ರೇಟ್ ಫಿಕ್ಸ್ ಕೊಟ್ಟಿರ್ತಾರೆ ಸರ್ ನಮ್ಗೆ. ಇಷ್ಟು ರೇಟ್ ಇದೆ ಅಂತ. 50,000, 52,000, 55,000 ಕೊಂಡ್ಕೋಬಹುದು. ಇಲ್ಲಪ್ಪ ಇದನ್ನ ಮಾರಾಟ ಇಲ್ಲ, ಮಾರ್ಕೆಟ್ ಇಲ್ಲ ಅಂತ ಹೇಳಿಲ್ಲ, ಹಂಗೇನಿಲ್ಲ ಸರ್. ಫಸ್ಟ್ ಕೊಡೋ ಕಾಲಕ್ಕೆ ರೇಟ್ ಹೇಳಿ ಕೊಟ್ಟಿರ್ತಾರೆ ಸರ್.
ಈಗ ಕಂಪನಿಯವರು ನಿಮಗೆ ಬೀಜ ಕೊಟ್ಟಿರ್ತಾರೆ, ಮಧ್ಯದಲ್ಲಿ ಏನಾದ್ರು ಬಂದು ನೋಡ್ಕೊಂಡು ಹೋಗ್ತಾರೆ? ಹೋಗ್ತಾರೆ ಸರ್. 15 ದಿವ್ಸಕ್ಕೆ ಒಂದ್ಸಲ ಬರ್ತಾರ, ಒಂದೊಂದ್ಸಲ 20 ದಿವಸ ಹಂಗೆ ಬಂದು ನೋಡ್ಕೊಂಡು ಹೋಗ್ತಾರೆ ಸರ್. ನೋಡ್ಕೊಂಡು ಹೋಗ್ತಾರ, ನಮ್ಗೆ ಅನುಕೂಲಕ್ಕೆ ರೊಕ್ಕೇನು ಕೊಡ್ತಾರೆ ಸರ್. ಅಡ್ವಾನ್ಸ್ ಏನಾರು ಖರ್ಚು ಕೊಡ್ತಾರೆ ಬೀಜಕ್ಕೆ, ಗೊಬ್ಬರಕ್ಕೆ, ಎಣ್ಣೆಗೆ? ಕೊಡ್ತಾರೆ ಸರ್, ಕೊಡ್ತಾರೆ. ಅದನ್ನೇ ತಗೊಂಡು ನೀವು ಎಲ್ಲ ಖರ್ಚು ಮಾಡ್ಕೊತೀರಿ, ಮತ್ತೆ ಲಾಸ್ಟ್ ಮಾರತ್ನಾಗ ನಿಮ್ದೆಲ್ಲ ಕೊಟ್ಟಿದ್ದು ಮುರ್ಕೊಂಡು ಮತ್ತೆ ಎಷ್ಟು ಉಳಿತದ ಪಟ್ಟಿ ಮಾಡ್ತಾರೆ, ಅಷ್ಟು ನಮ್ಗೆ ಕೊಡ್ತಾರೆ ಸರ್. ಮತ್ತೆ ಭಾಳ ಚಲೋ ಇದು. ಅದೇ ಸರ್. ಬಟ್ ಆದ್ರೆ ಏನಪ್ಪಾ ಅಂತಂದ್ರೆ ಮನೆಯಾಗ ಮಾಡೋರು, ಕ್ರಾಸಿಂಗ್ ಮಾಡೋ ಮಂದಿ ಇರ್ಬೇಕು, ಮಾಡ್ಕೊಂಡು ಇರ್ಬೇಕು ನೋಡಿ. ಮದುವೆಯವರಿಗೆ ಎಷ್ಟು ವರ್ಷ ಆಯ್ತು ನಿಮ್ಗೆ ಇಷ್ಟು ಮಾಡ್ಕೊಂತ ಬಂದಿರಲ್ಲ, ಇದ್ರ ಮೇಲೆ ನಿಮಗೆ ಚಲೋ ಆಗ್ಯದ? ಚಲೋ ಆಗ್ಯದ ಸರ್, ಚಲೋ ಆಗ್ಯದ. ಒಂದು 9 ವರ್ಷ ಆಯ್ತು ಸರ್ ನಾವು ಇಡಾಕನ. 9 ವರ್ಷ, 7ರಿಂದ 9 ವರ್ಷ. ಈಗ ಹತ್ತಿ ಸೀಡನ್ನೇ ಇಡಾಕತ್ತೀರಿ? ಸೀಡನೇ ಇಡಾಕತ್ತಿ ಸರ್. ಸೀಡ್ ಹತ್ತಿ ಇಟ್ಟ ಮೇಲೆ ಬೇಸಿಗೆ ಮತ್ತೆ ತಂಬಾಕು ಹಾಕ್ತಿವಿ ಸರ್. ಬೇಸಿಗೆಗ ತಂಬಾಕು ಹೆಂಗ್ರಿ ಲಾಭ? ಅದ್ರದ್ದೇನೋ ಬೇಸದ ಸರ್, ಅದ್ರದ್ದು ಇದಕ್ಕಿಂತ ಲಾಭ ಸರ್. ಅದು ಖರ್ಚಿಲ್ಲ ಸರ್. ಅಂದ್ರೆ ನಾವು ಮಾಡ್ಕೊಂಡದೇ ಖರ್ಚು ಸರ್ ಅದು. ನೋಡ್ರಿ, ಈಗ ಹತ್ತಿ ಸೀಡ್ನಾಗ ಒಂದು 3 ಲಕ್ಷ ಉಳಿತಪ್ಪ ಅಂತಂದ್ರೆ, ಮತ್ತೆ ತಂಬಾಕ್ನಾಗ ಒಂದು 2 ಲಕ್ಷ ಉಳಿತಪ್ಪ ಅಂದ್ರೆ 1 ಎಕರೆಗೆ ನೀವು ಏನಿಲ್ಲ ಅಂತಂದ್ರೆ 4-5 ಲಕ್ಷ ರೂಪಾಯಿ ನೀವು ದುಡ್ಕೋಬಹುದು. ದುಡ್ತೀವಿ ಸರ್, ದುಡ್ತೀವಿ ಸರ್. ನೋಡ್ರಿ, ಬೇರೆ ಕಡೆ ಈಗ ಮಳೆಯಾಶ್ರಿತ ಪ್ರದೇಶ ಇತ್ತಪ್ಪ ಅಂತಂದ್ರೆ ಅಷ್ಟು 4-5 ಲಕ್ಷ ರೂಪಾಯಿ ಲಾಭ 2 ಎಕರೆದಾಗ ತಗೋಬೇಕಪ್ಪ ಅಂತಂದ್ರೆ ಬಹಳ ಕಷ್ಟ. ಇದು ಬೋರ್ ಇರ್ಬೇಕು ಸರ್. ಬೋರ್ ಇದ್ರೇನೆ ನೀರು ಇರ್ಬೇಕು, ಹಂಗಾದ್ರೆ ಮಾಡ್ಕೊಳಕ್ ಬರ್ತದೆ. ಸುಮ್ನೆ ನೀರಿಲ್ಲದ್ರೇನೆ ಏನ್ ಕೆಲಸ ಮಾಡಕ್ ಬರಂಗಿಲ್ಲ. ನೀರಿದ್ದಂಥವ್ರು ಮಾತ್ರ ಈಗ ಹತ್ತಿ ಕಾಳ ಸೀಡಿಗೆ ಹೋಗ್ಬೇಕು, ಮತ್ತೆ ನೀರಿದ್ದಂಥವ್ರು ಮಾತ್ರ ತಂಬಾಕಿಗೆ ಹೋಗ್ಬೇಕು. ಹೌದು ಸರ್. ಈ ಮಳೆ ನೋಡ್ಕೊಂಡು ಕೆಲಸ ಮಾಡ್ತೀವಿ ಅಂದ್ರೆ ಆಗಂಗಿಲ್ಲ ಸರ್. ಆಗಂಗಿಲ್ಲ. ಅದು ನಾವು ಏನೋ ಖರ್ಚು ತಂದು ಇಟ್ಟಿರ್ತೀವಿ, ಅದು ಕೈಗೆ ಬರಂಗಿಲ್ಲ ಸರ್. ಬೋರ್ ಇರಬೇಕು, ನೀರು ಇರಬೇಕು, ಹಂಗಾದ್ರೆ ಮಾಡಿದ್ರೆ ನಮ್ಗೆ ಲಾಭ ಇರ್ತದೆ. ಈಗ ಮದುವೆಯವರು ಯಾಕಂತಂದ್ರೆ ಈಗ ನಿಮ್ಗೆ ಏನೋ ಒಂದು ಲಾಭಪ್ಪ ಅಂತಂದ್ರೆ, ಈಗ ಸೀಡ್ ಹತ್ತಿ ಇಟ್ಟಿರಿ ಖರೀದಿ ಮಾಡೋರು ಪಕ್ಕ, ಈಗ ಮತ್ತೆ ತಂಬಾಕು ಇಡ್ತೀರಿ ಖರೀದಿ ಮಾಡೋರು ಪಕ್ಕ ಸರ್. ಏನು ಮಾರ್ಕೆಟಿಗೆ ಹೋಗಿ ಈಗ ಸ್ಟಾಕ್ ಇಲ್ಲಪ್ಪ, ಇವತ್ತು ಅಂಗಡಿ ಬಂದ್ ಮಾಡ್ಯಾರ, ಮತ್ತೆ ನಮಗೆ ರೇಟ್ ಇಲ್ಲ, ಕೊಂಡ್ಕೋಬೋರಿಲ್ಲ ಅಂತ ಅಂದ್ಬಿಟ್ಟು ಆ ಸಮಸ್ಯೆ ಇಲ್ಲ? ಇಲ್ಲ ಸರ್, ಇಲ್ಲ ಸರ್. ಇದು ಆಲ್ರೆಡಿ ಅವರೇ ರೇಟ್ ಫಿಕ್ಸ್ ಹೇಳಿರ್ತಾರೆ ಸರ್. ಅವರೇ ಫಿಕ್ಸ್ ಹೇಳಿರ್ತಾರ. ನಮ್ ಖರ್ಚಿಗಿಲ್ಲ ಅಂದ್ರೇನು ಕೊಡ್ತಾರೆ ಸರ್. ರೊಕ್ಕ ಇಲ್ಲಪ್ಪ ಖರ್ಚಿಗೆ, ಇವಾಗ ಲೇಬರ್ ನಿಟ್ಟಿವಿ ಅಂದ್ರೆ ಕೊಡ್ತಾರೆ ಸರ್ ರೊಕ್ಕ. ಈಗ ತಂಬಾಕುಗೂ ಕೂಡ ಲೇಬರ್ ಬೇಕಾ? ತಂಬಾಕಿಗೂ ಲೇಬರ್ ಬೇಕು ಸರ್, ಆದ್ರೆ ಅದ್ರಾಗ ರೊಕ್ಕ ಕೊಡಂಗಿಲ್ಲ ಸರ್ ಅವರು. ತಂಬಾಕಿಗೆ ಈ ಸೀಡ್ಗೆ ಅಂದ್ರೆ ಕೊಡ್ತಾರ, ತಂಬಾಕು ಕೊಡಂಗಿಲ್ಲ. ತಂಬಾಕಿಗೆ ಏನು ಸಸಿ ಮಾಡಿ ಮಾಡ್ಕೋಬೇಕು, ಹಚ್ಚಬೇಕು, ಮತ್ತೆ ಕಸ ತಕ್ಕ ಹೋಗ್ಬೇಕು, ಎಲ್ಲಿ ಬೆಳೆಸ್ಕೊಂತ ಹೋಗ್ಬೇಕು, ಅಷ್ಟೇ ಸರ್. ಇದು ಸೀಡ್ಗೆ ಆದ್ರೆ ಅವರೇ ಬೀಜ ಕೊಡ್ತಾರ, ಅವರೇ ರೊಕ್ಕ ಕೊಡ್ತಾರ. ಅದು ನಾವು ಹಾಕಿದ್ಮೇಲೆ ಅವ್ರದ್ದು ಎಷ್ಟಾಗ್ತದ ಅಷ್ಟು ಹಿಡ್ಕೊಂಡು ನಮ್ದು ಉಳಿದಿದ್ದು ನಮ್ಗೆ ಕೊಡ್ತಾರ. ಈಗ ಉದಾಹರಣೆಗೆ ಈಗ ಹತ್ತಿ ಸೀಡಿಗೆ 50,000 ಪ್ರತಿ ಕ್ವಿಂಟಲ್ಗೆ ಅಂತಂದ್ರೆ, ಈಗ ತಂಬಾಕಿನೂ ಕೂಡ ಫಿಕ್ಸ್ ರೇಟ್ ಐತೆನಾ? ಅಂದ್ರೆ ಅದು ಸ್ವಲ್ಪ ಒಂದೇ ಫಿಕ್ಸ್ ಅಂತಿಲ್ಲ ಸರ್. ಹೋದ ವರ್ಷ 16-18 ಹೋಗಿತ್ತು ಸರ್. ಈ ವರ್ಷ 20,000 ಹೋಗಿದೆ ಸರ್. ಅಂದ್ರೆ ಹೆಚ್ಚು ಕಮ್ಮಿ ಆಗ್ತದೆ? ಹೆಚ್ಚು ಕಮ್ಮಿ ಆಗ್ತದೆ ಸರ್. ಸ್ವಲ್ಪ ಅದ್ರದಾಗ ಏನದಂದ್ರೆ ಒಂದೊಂದು ಚಲೋ ಅದು ತಂಬಾಕು ನೋಡಿ ರೇಟ್ ಆಗ್ತಾರೆ ಸರ್. ಎಲೆಗಳ ಒಂದು ಕ್ವಾಲಿಟಿ ನೋಡ್ಕೊಂಡು ರೇಟ್ ಇರ್ತದೆ ಸರ್. ಅದು ಇದು ಇಷ್ಟೇ ಫಿಕ್ಸ್ ಅಂತಿಲ್ಲ ಸರ್. ಸ್ವಲ್ಪ ಕಡಿಮೆ ಆಗ್ಬೋದು, ಹೆಚ್ಚಿಗೆ ಆಗ್ಬೋದು. ನೋಡ್ರಿ, ನಮಗಂತೂ ಭಾಳ ಖುಷಿ ಆಗತ್ತೆ. ಯಾಕಂತಂದ್ರೆ 2 ಎಕರೆ ಭೂಮಿ ಒಳಗ 3-4 ಲಕ್ಷ ರೂಪಾಯಿ ಸೀಡ್ ಹತ್ತಿದಾಗ ಬರ್ತದ. ಮತ್ತೆ ಹತ್ತಿ ತೆಗೆದುಕೊಂಡು ತಂಬಾಕು ಹಾಕಿದ್ವಪ್ಪ ಅಂತಂದ್ರೆ ಅದಕ್ಕೂ ಕೂಡ 1 ಲಕ್ಷ 1.5 ಲಕ್ಷ ರೂಪಾಯಿ ಉಳಿತದೆ ಸರ್. ಎರಡು ಮಾಡ್ಕೊಂಡ್ರೇನೆ ಉಳಿತದೆ ಸರ್. ಎರಡು ಮಾಡ್ಬೇಕು. ಹತ್ತಿ ಇಡಬೇಕು ಬೇಸಿಗೆದಾಗ, ಮತ್ತೆ ತಂಬಾಕು ಇಡಬೇಕು. ಹಂಗಾದ್ರೆ ಲಾಭ ಬರ್ತದೆ ಸರ್. ಒಂದು ಹೋದ್ರೇನು ಒಂದು ಉಳಿತದೆ ಸರ್. ಒಂದು ಖರ್ಚಿಗೆ ಹೋದ್ರೆ ಖರ್ಚಿಗೆ ಹೋದ್ರೇನ ಒಂದು ಉಳಿತದೆ ಸರ್. ಮತ್ತೆ ಮನೆಯಾಗ ಮಾಡೋರು ನೀವು ಎಷ್ಟು ಜನ ಇದೀರಿ? ನಾವು 4 ಮಂದಿ ಇದ್ದೀವಿ ಸರ್. ಅಪ್ಪ ಅಮ್ಮ, ನಿಮ್ಮ ಮನೆಯವರು, ನೀವು ಹೆಣ್ತಿ 4 ಮಂದಿ ಇದ್ದೀವಿ ಸರ್. ಈ ಕೆಲ್ಸ ಇದ್ದಾಗ ಲೇಬರ್ ನಡ್ಕೊಂತೀವಿ ಸರ್. ಲೇಬರ್ ನಡ್ಕೊಂತೀವಿ ಸರ್. ಮತ್ತೆ ದನಗಳು, ಎತ್ತುಗಳು? ಅವ ಸರ್, ಎಮ್ಮೆಗಳು ಅವ, ಎತ್ತುಗಳು ಅವ. ಎಮ್ಮೆ ಎಷ್ಟು ಅದಾವ್ರಿ? 2 ಅವ ಸರ್. 2 ಎಮ್ಮೆ ಅಂದ್ರೆ ಹಾಲು ಕೊಡ್ತಾವ ಸರ್. ಮತ್ತೆ ಎತ್ತು ಗಳೆ ಹೊಡಿತಾವ? ಹೊಡಿತೇವೆ ಸರ್, ಹೊಡಿತೇವೆ. ನೋಡ್ರಿ, ಭಾಳ ಚಲೋ ಆತ. ಯಾಕಂತಂದ್ರೆ ಈಗ ಹೊಲಕ್ಕೆ ಗೊಬ್ಬರ ಬೇಕಪ್ಪ ಅಂತಂದ್ರೆ 2 ಎತ್ತು 2 ಎಮ್ಮೆವು ಸಗಣಿ ಗೊಬ್ಬರ ಸಿಗ್ತದ. ಮತ್ತೆ ಒಳಗ ನಿಮಗೆಲ್ಲ ಗಳೆ ಹೊಡಿಬೇಕಪ್ಪ ಅಂತಂದ್ರೆ, ಕುಂಟಿ ಹೊಡಿಬೇಕಪ್ಪ ಅಂದ್ರೆ ಎತ್ತಿರ್ತದ. ಎತ್ತಾವ ಸರ್. ಮತ್ತೆ ನೀವು ಟ್ರಾಕ್ಟರ್ ಬಾಡಿಗೆ ಬಾಡಿಗೆ ತಗೊಂಬರೋದು ಸಮಸ್ಯೆ ಇಲ್ಲ? ಟ್ರಾಕ್ಟರ್ ಒಂದೇ ಹೊಡ್ಕೊಂತೀವಿ ಸರ್. ಗೆಳೆ ನಮ್ದೇ ಅವ ಸರ್. ನಾವೇ ಹೊಡ್ಕೊಂತೀವಿ. ಎತ್ತುಗಳು ಅವ, ನಾವೇ ಮಾಡ್ಕೊಂತೀವಿ. ಮತ್ತೆ ಸಮಸ್ಯೆಗಳು ಬರ್ತಾವಲ್ಲ ಈಗ ಹತ್ತಿ ಒಳಗ ಮತ್ತೆ ತಂಬಾಕು ಒಳಗ, ಏನಾದ್ರು ರೋಗ ಬಂತು, ಹುಳ ಬಂತು ಅಂತಂದ್ರೆ ಅದನ್ನ ಹೆಂಗ ಅವರೇ ಬಂದು ನೋಡಿ ಹೇಳ್ತಾರ, ಅಥವಾ ನಿಮಗೆ ಕೇಳಿ ಮಾಹಿತಿ ಪಡ್ಕೊಂಡು ನೀವು ಹೊಡಿತೀರಿ? ಇಲ್ಲ, ನಮ್ಗೆ ಗೊತ್ತಾಗ್ತದೆ ಸರ್, ಅನುಭವ ಸರ್. ನಾವೇ ಅದು ಏನಾದಂದ್ರೆ ಅದು ಹೋಗ್ತೀವಿ ಸರ್, ತಂದ್ಕೊಂತೀವಿ ಸರ್. ಒಟ್ಟಿನಲ್ಲಿ ನಿಮಗೆ ಪ್ರತಿ ವರ್ಷ ಈ ಸೀಡ್ ಹತ್ತಿ ಇಡ್ತೀರಿ, ಮತ್ತೆ ಏನಾದಂತ ನಮ್ಗೆ ಎಲ್ಲ ಗೊತ್ತಾಗ್ತದೆ ಸರ್. ಅದಕ್ಕೆ ಏನೋ ರೋಗ ಬಂದದಂತ ಗೊತ್ತಾಗ್ತದೆ ಸರ್. ಹೋಗಿ ಮನ್ಸ್ಯಾಬ್ಗೆ ಹೋಗಿ ತಗೊಂಬರ್ತೀವಿ ಸರ್, ತಂದ್ಕೊಂತೀವಿ. ಒಟ್ಟು ಲಾಭ ಆಗೈತೆ ನಿಮಗೆ? ಲಾಭ ಸರ್, ಲಾಭ ಅದ. 2 ವರ್ಷದ ನೋಡ್ರಿ, 2 ಎಕರೆ ಭೂಮಿ ಒಳಗೆ ಬೆಳೆದದನ್ನ ನೀವು 10 ಎಕರೆ ಹೊರ ಹೊಲ ಇದ್ರ ಸಮ ಇದು. 10 ಎಕರೆದ ಸಮ ಸರ್. ಮಳೆ ಬರ್ತದಂತ ಗ್ಯಾರಂಟಿ ಇಲ್ಲ ಅಲ್ರಿ ಸರ್. ಇದು ಯಾಕಂದ್ರೆ ಬೋರ್ವಿಲ್ ಅದ, ನಮ್ಗೆ ವರ್ಷ ಕೆಲಸ ಆಗ್ತಾನೆ ಇರ್ತದ. ಮದುವೆಯವರಿಗೆ ನೀವು ಸೀಡ್ ಹತ್ತಿ ಇಟ್ಟಿರಲ್ಲ, ಎಷ್ಟು ದಿವಸ ಆತಿ ಕಾಳಿಟ್ಟು?
ಇವಾಗ 2 ತಾರೀಕು ಇಟ್ಟಿನಿ ಸರ್ ಈ ತಿಂಗಳದಾಗ. ಜೂನ್ 2 ಇಟ್ರಿ. ಹಾಂ, ಜೂನ್ 2 ಇಟ್ಟಿನಿ ಸರ್. ಜೂನ್ 2 ಇಟ್ರಪ್ಪ ಅಂದ್ರೆ ಇನ್ನ ಮೇಲ್ ಗೊಬ್ಬರ ಮೊದಲೇ ಗೊಬ್ಬರ ಇನ್ನ ಹಾಕಿಲ್ಲ. ಇನ್ನೂ ಹಾಕಿಲ್ಲ ಸರ್, ಇನ್ನೂ ಹಾಕಿಲ್ಲ. ಈ ಕಸ ತೆಗೆದ ಮತ್ ಮೇಲೆ ಗೊಬ್ಬರ ಹಾಕ್ತೀರಿ. ಹಾಂ, ಮೇಲೆ ಗೊಬ್ಬರ ಹಾಕ್ತೀವಿ ಸರ್. ಅಂದೇನು ಕುಂಟಿಲಿ ಹಾಕ್ತೀರಾ ಅಥವಾ ಏನು ಕೈಲೇ ಉಗ್ಗಿ ಬಿಡ್ತೀರಿ? ಕೈಲೇ ಹೋಗ್ತೀವಿ ಸರ್, ಕೈಲೇ ಉಗ್ಗಿ ಬಿಡ್ತೀರಿ. ಕೈಲೇ ಹೋಗ್ಬಿಡ್ತೀವಿ ಸರ್. ಅಲ್ಲ, ಕೈಲೇ ಉಗ್ಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಎಡೆ ಕುಂಟಲಿ ಹಾಕಿದ್ರೆ ಕರೆಕ್ಟಾಗಿ ಆ ಗಿಡಕ್ಕೆ ಗೊಬ್ಬರ ಆಗ್ತದ. ಮೇಲೆ ಹೋಯ್ತಪ್ಪ ಅಂತಂದ್ರೆ ಅದು ಗಾಳಿಗೆ ಆರೋಗ್ತದ ಅಂತ. ಹಂಗೆ ಹಾಕಂಗಿಲ್ಲ ಸರ್, ಹಿಂಗೆ ತೆಗೆದು ಹಾಕ್ತೀವಿ ಸರ್. ಕೈಲೇ ತೆಗೆದು ಕೈದಲ್ಲಿ ಮುಚ್ತೀವಿ ಸರ್ ಗಿಡಕ್ಕೆ. ಅಂದ್ರೆ ಇಡಿ ಹಾಕ್ತೀರಿ? ಹಾಂ, ಇಡಿ ಹಾಕ್ತೀವಿ ಸರ್. ಯಾವ ಗೊಬ್ಬರ ಹಾಕ್ತೀರಿ ಪ್ರಾರಂಭಕ್ಕೆ? ಇದು DF 20 ಸರ್. DAP 20. 20. ಮತ್ತೆ ಮುಂದೆ ಮತ್ತೆ ಯೂರಿಯಾ ಕಾಂಪ್ಲೆಕ್ಸ್? ಆ ಯೂರಿಯಾ ಹೆಚ್ಚಿಗೆ ಹಾಕಂಗಿಲ್ಲ ಸರ್. ಗ್ರೋಮರು ಚಲೋವೇ ಹಾಕ್ತೀವಿ ಸರ್. ಹಾಂ. ಸಮಸ್ಯೆ ಏನು ಬರ್ತಾವ ಈಗ? ಸೀಡತ್ತಿ ಹಾಕ್ತಿರಲ್ಲ, ಎಂತ ಹುಳುಗಳು ಬರ್ತಾವ? ಕಾಯಿ ಕೊರಕ, ದ್ವಾಮಿ ಅವೆಲ್ಲ ಬರ್ತಾವ? ಎಲ್ಲ ಬರ್ತಾವ ಸರ್. ಸಮಸ್ಯೆಗಳು ಅಂದ್ರೆ ಔಟ್ರದೇ ಸಮಸ್ಯೆ, ಔಟ್ರಿಗೆ ಖರ್ಚು. ಸಮಸ್ಯೆ ಅಂದ್ರೆ ತುಂಬಾ ಬರ್ತಾವ ಸರ್. ದಿನ ನೋಡ್ಬೇಕು? ದಿನ ನೋಡ್ಬೇಕು ಸರ್, ದಿನ ಅದ್ರಾಗೆ ಇರ್ಬೇಕೇನ. ದಿನ ಇವತ್ತು 1-2 ದಿವಸ ಇದ್ದೀವಿ ಅಂದ್ರೆ 3ನೇ ದಿವಸ ಮತ್ತೆ ಹೊಡಿಬೇಕು ಸರ್. ಈಗ ಕೂನ ಮಾಡ್ತಿರಲ್ಲ, ಕ್ರಾಸಿಂಗ್ ಮಾಡತ್ನಾಗ ಅವು ಬಣ್ಣದ ಬಿಲ್ ಹಾಕ್ತಿರಿ, ಅವನ್ನ ಕಂಪ್ನಿಯವ್ರು ಕೊಡ್ತಾರ, ನೀವು ಖರೀದಿ ಮಾಡ್ಬೇಕು? ನಾವೇ ಖರೀದಿ ಮಾಡ್ಬೇಕು ಸರ್. ನಾವೇ ಮಾರ್ಕೆಟ್ ತಗೊಂಬರ್ತೀವಿ ಸರ್. ನೋಡ್ರಿ ಮಹಾದೇವ್ರಿ, ಭಾಳ ಖುಷಿ ಆಯ್ತು. ಯಾಕಂತಂದ್ರೆ 2 ಎಕರೆ ಭೂಮಿ ಒಳಗೆ ನೀವು ಪ್ರತಿ ವರ್ಷ ಒಂದು 4ರಿಂದ 5 ಲಕ್ಷ ರೂಪಾಯಿ ಉಳಿಸ್ಕೊಂತೀರಿ. ಈಗ 3 ಲಕ್ಷ ರೂಪಾಯಿ ನಿಮ್ಗೆ ಈಗ ಸೀಡ್ ಹತ್ತಿದಾಗ ಬಂತಪ್ಪ ಅಂತಂದ್ರೆ ಒಂದು 1.5 ಲಕ್ಷ ರೂಪಾಯಿ ನಿಮ್ಗೆ ತಂಬಾಕದಾಗ ಬರ್ತದ. ಯಾಕಂತಂದ್ರೆ ಈಗ ಹೊರವಲದಾಗ ಒಂದು 4-5 ಎಕರೆ ಇದ್ರೂ ಕೂಡ ನಾವು ಅಷ್ಟು ರೊಕ್ಕ ದುಡ್ಕೊಳಕ್ ಆಗಂಗಿಲ್ಲ. ಇಲ್ಲ ಸರ್, ಇದ್ರಾಗ ಸರ್ ನೀರ್ ಇರ್ಬೇಕು. ನೀರ್ ಇರ್ಬೇಕು ಸರ್. ನೀರ್ ಇರ್ಬೇಕು, ಮಾಡಾರ ಕ್ರಾಸಿಂಗ್ ಮಾಡೋ ಮಂದಿರ್ಬೇಕು. ಮಂದಿರ್ಬೇಕು, ತಿಳಿದಿರ್ಬೇಕು. ಯಾವ ಕ್ರಾಸಿಂಗ್ ಮಾಡ್ಬೇಕು, ಯಾವ ಗೊಬ್ಬರ ಹಾಕ್ಬೇಕು, ಅದಕ್ಕೆ ಏನ್ ಸಮಸ್ಯೆ ಏನ್ ಬಂದದ ಅಂತ ತಿಳಿದಿರ್ಬೇಕು ಸರ್. ಸುಮ್ನೆ ಹಾಕಿವಿ ಬರ್ಲಿಲ್ಲ ಅಂದ್ರೆ ಆಗಂಗಿಲ್ಲ ಸರ್. ಅದು ನಮ್ಗ ಮಾಹಿತಿ ಇರ್ಬೇಕು, ಅನುಭವ ಇರ್ಬೇಕು. ಇದಕ್ಕೆ ಏನ್ ಬಂದದ, ಏನ್ ರೋಗ ಬಂದದ ಅಂತ. ಅದು ಬಂದ ಮೇಲೆ ಹೋಗಿ ತಂದ್ಕೊಂಡು ಓಡಿದ್ರೆ ಕಂಟ್ರೋಲ್ ಆಗ್ತದೆ ಸರ್. ಅದು ಬಂದು ಯಾವಾಗ ಹೊಡೆದ್ರೆ ಅದು ಹೋಗ್ಬಿಡ್ತದೆ ಸರ್. ನೀವು ಗಳೆ ಹೊಡಿತೀರಲ್ಲ? ಹೊಡಿತೀವಿ ಸರ್. ಯಾಕಂದ್ರೆ ಯುವಕರು ಯಾಕಂದ್ರೆ ಗಳೆ ಹೊಡೆಯೋದು ಕಟ್ಟೋದು ನಿಮಗೆಲ್ಲ ಗೊತ್ತಿರ್ಬೇಕು. ಇಲ್ಲ, ಹೊಡಿತೀವಿ ಸರ್. ನಮ್ಮ ತಂದೆ ತಾಯಿಯವರು ಅದೇ ಕೆಲಸ ಮಾಡ್ತಾರೆ ಸರ್. ಇನ್ನು ನಾವಿನ ಅದೇ ಕೆಲಸ ಮಾಡ್ತೀವಿ ಸರ್. ಎತ್ತ ಕಡೆ ಕಟ್ಟಬೇಕು, ಬಲಕ್ಕೆ ಯಾವುದು, ಎಡಕ್ಕೆ ಯಾವುದು ಗೊತ್ತಾ ಸರ್? ಗೊತ್ತಾ ಸರ್. ಕಡದ ಹೆಂಗ್ ಹೋಗ್ತದ, ಬಳದ ಹೆಂಗ್ ಹೋಗ್ತದ, ಮಿಣಿ ಕಟ್ಟೋದು ಎಲ್ಲ ಗೊತ್ತಾವ ಸರ್. ಯಾಕಂದ್ರೆ ನಮ್ಮ ಅಪ್ಪ ತಂದೆ ತಾಯಿಯವರು ಎಲ್ಲ ತೋರ್ಸ್ಯಾರ ಸರ್. ಅವ್ರಲಿಂದ ನಾವು ಸಾಧನೆ ಮಾಡ್ಕೊಂಡ್ ಬಂದೀವಿ ಸರ್. ಈಗ ಮತ್ತೀಗ ಬ್ಯಾಸಿಗ್ಯಾಗ ಸರ್ಕಾರಿ ಗೊಬ್ಬರಕ್ಕಿಂತ ಈಗ ಕುರಿ ಗೊಬ್ಬರ, ದನ ಗೊಬ್ಬರ, ಸ್ವಲ್ಪ ಸಗಣಿ ಗೊಬ್ಬರ ಇತ್ತಂತಂದ್ರೆ ಚಲೋ ಇಳುವರಿ ಕೊಡ್ತದ. ನೀವು ಏನು ಗೊಬ್ಬರದ ವ್ಯವಸ್ಥೆ ಹೆಂಗ್ ಮಾಡ್ತೀರಿ? ಇದು ಸರ್ಕಾರ ಗೊಬ್ಬರನೇ ತರ್ತೀವಿ ಸರ್. ಸರ್ಕಾರ ಗೊಬ್ಬರ ತರ್ತೀರಿ. ಮತ್ತೆ ಬ್ಯಾಸಿಗೆ ಕುರಿ ತರಬಹುದು ಹೊಲಕ್ಕೆ? ಇಲ್ಲ ಸರ್, ಬ್ಯಾಸಿಗ್ಯಾಗ ಕುರಿ ಅಂತ ಇಲ್ಲ ಸರ್. ಇವಾಗ ಮಳೆಗಾಲದಾಗೆ ಕುರಿ ಹಾಕ್ಸ್ತೀವಿ ಸರ್. ಬ್ಯಾಸಿಗ್ಯಾಗ ಅಂದ್ರೆ ಅಲ್ಲ, ನಿಮ್ಮ ಹೊಲದಾಗ ನಾವು ನೋಡಿದಾಗ ಈಗ ಕುರಿ ಇಕ್ಕಿಗಳು ಭಾಳ ಅದಾವ. ಏನಾದರೂ ತರಬಿದ್ದು ಏನಾದರೂ ಅಕಸ್ಮಾತ್ ಯಾರಾದರೂ ತಿಪ್ಪಿ ಖರೀದಿ ಮಾಡಿ ಏನಾದ್ರು ಹಾಕ್ತೀರ ಹೊಲಕ್ಕೆ? ಇಲ್ಲ, ನಮ್ವೇ ಎತ್ತುಗಳ ಎಮ್ಮೆಗಳು ಅವಲ್ರಿ ಸರ್, ಅದೇ ಹಾಕ್ತಿವಿ ಸರ್. ನಿಮ್ದೇ ಹಾಕ್ತೀರಿ? ನಮ್ದೇ. ನಮ್ಮ ಹೊಲಕ್ಕೆ ಈಗ ಸರ್ಕಾರಿ ಗೊಬ್ಬರಕ್ಕಿಂತ ದನದ ಗೊಬ್ಬರ, ತಿಪ್ಪಿ ಗೊಬ್ಬರ, ಸ್ವಲ್ಪ ಕುರಿ ಗೊಬ್ಬರ ಇವು ಹಾಕಿದ್ರೆ ಸ್ವಲ್ಪ ಸತು ಜಾಸ್ತಿ ಇರ್ತದ. ಹೌದು ಸರ್, ಅವು ಹಾಕ್ತೀರಿನೋ ಮೇಲೆ ಮತ್ತೆ ಸರ್ಕಾರ ಗೊಬ್ಬರ ಹಾಕ್ಬೇಕು ಸರ್. ಹಾಕ್ಬೇಕು ಸರ್. ಸರ್ಕಾರಿ ಗೊಬ್ಬರಕ್ಕಿಂತ ಇವು 1 ವರ್ಷ ಹಾಕಿದ್ರಪ್ಪ ಅಂತಂದ್ರೆ 4-5 ವರ್ಷ ಸತು ಇರ್ತದೆ ಭೂಮಿ. ಈಗ ನೀವು ಸರ್ಕಾರಿ ಗೊಬ್ಬರ ಹಾಕಿದ್ರಪ್ಪ ಅಂತಂದ್ರೆ ಆಟಕ್ಕೆ ಇರ್ತದೆ. ಒಂದು ಬೆಳೆ ಮುಗಿದ್ಮೇಲೆ ಅದು ಸತು ಹೋಗ್ತದ ಸರ್. ಆದ್ರೆ ಇದನ್ನು ಟಗರ್ ಗೊಬ್ಬರ, ಕುರಿ ಗೊಬ್ಬರ, ಎತ್ತದು, ದನದು ಎಲ್ಲ ಹಾಕ್ತಿವಿ ಸರ್. ಕೆಳಗೆ ಹಾಕ್ತಿವಿ. ಯಾಕಂದ್ರೆ ವರ್ಷಕ್ಕೆ ಎರಡು ಬರ್ತಾವಲ್ರಿ ಸರ್. ಅದು ತಂಬಾಕೊಂದು, ಸೀಡ್ ಒಂದು. ಹೌದು, 2 ವರ್ಷಕ್ಕೆ 2 ಬೆಳೆ ಬೆಳೆದವಪ್ಪ ಅಂತಂದ್ರೆ ಮತ್ತೆ ಭೂಮಿ ಸತು ಇರ್ಬೇಕು ಸರ್. ಹೌದು, ಅದಕ್ಕೆ ಹಿಂಗ ಕೆಳಗಡೆ ಇದು ಟಗರ್ ಕುರುವಿನ ಇರ್ತದೆ ಸರ್. ಆಮೇಲೆ ಸರ್ಕಾರ ಗೊಬ್ಬರನ ಹಾಕ್ತಿವಿ ಸರ್. ಮದುವೆಯವ್ರ ಮತ್ತೆ ಮನೆಗೆ ಈಗ ಕೋಳಿ, ಕುರಿ ಮತ್ತೆ ಏನಾರ ಅದಾವನ? ಇಲ್ಲ ಸರ್. ಏನೋ ಒಂದು ಕೋಳಿ ಗಿಳಿ ಸಾಕ್ಬೇಕಲ್ಲ? ಇಲ್ಲ ಸರ್, ಸಾಕಿಲ್ಲ. ಸಾಕಿದ್ರೆ ಸರ್ ಅಲ್ಲಿ ಸ್ವಲ್ಪ ಇರ್ಕ ಸರ್ ನಮ್ಮ ಹತ್ರ. ಹೌದು, ಜಾಗ ಇಲ್ಲ ಸರ್. ಅದಕ್ಕೆ ಸಾಕಿಲ್ಲ. ಜಾಗ ಇರ್ಲಿಲ್ಲಪ್ಪ ಅಂತಂದ್ರೆ ಮತ್ತೆ ನಾಯಿಗಳು, ಈಗ ಬೆಕ್ಕಗಳು ಹಿಡ್ಕೊಂಡು ಹೋಗ್ತಾವ ಸರ್. ಅದರದೊಂದು ಮನೆ ಬಾಗ್ಲ ಅವ್ರು ಸುಮ್ಮನೆ ಕಿರಿಕಿರಿ ಸರ್. ಅದಕ್ಕೆ ಅವ್ರು ಕೂಡ ಯಾಕಂತ ಸಾಕಿಲ್ಲ ಸರ್. ಒಳ್ಳೆಯದು ಮಹಾದೇವರೇ, ಭಾಳಷ್ಟು ಖುಷಿ ಆಯಿತು. ಯುವಕರಿದ್ದೀರಿ, ಇರುವಂಥ ಒಂದು 2 ಎಕರೆ ಭೂಮಿಯಲ್ಲಿ ಸೀಡಿತ್ತಿ ಹಾಕೋತೀರಿ, ಮತ್ತು 1 ಎಕರೆಯಲ್ಲಿ ನೀವು ಭತ್ತವನ್ನು ಹಾಕೋತೀರಿ ಒಟ್ಟಿಗೆ.